ನಾನು ಬಂದೆಲ್ಲೂ ಕೂತ್ಕೋತಾ ಇಲ್ಲ. ಸೊ ನನ್ನೊಂದು ಬೇರೆ ಒಂದು ಡಿಫ್ರೆಂಟ್ ಹರಕೆ ಇತ್ತು. ಈ ಯಾತ್ರೆ ಐ ಡಿ ಕಾರ್ಡ್ನ ನೀವು ಬಂದ ತಕ್ಷಣವೇ ನಿಮ್ಮ ಅಡ್ರೆಸ್ ಪಿನ್ ಜೀವನದಲ್ಲಿ ಆಶ್ರಯ ಅಂತಾರಲ್ಲ ಹಂಗಾಗಿದೆ. ಇಲ್ಲಿದೆ ನೋಡಿ ಬ್ಯಾಕ್ ಸೈಡ್ ಇಲ್ಲಿಗೆ ಹೋಗ್ಬೇಕಾದ್ರೆ ಆಂಜನೇಯನ ಜೊತೆ ಹೋಗ್ಬೇಕಾದ್ರೆ. ಸೊ ಆಂಜನೇಯ ಸ್ವಾಮಿಗೆ ಇಲ್ಲಿ ಬಾಯಾರಿಕೆ ಆದಾಗ ದೇವರು ಈ ಕಣ್ಣು 2 ಕಣ್ಣು ಸಾಲ್ತು ರೀ. ಇಲ್ಲಿದೆ ನೋಡಿ ಮಸಾಜ್ ಸೆಂಟರ್. ಪಕ್ಕಕ್ಕೆ ಬಂದು ಬಿಟ್ಟರೆ ಪಪ್ಪಿ ಕೊಟ್ಬಿಟ್ಟು ಹೋಗ್ತವೆ. ಹುಷಾರಾಗಿ ಹತ್ಬೇಕು. ವೆದರ್ ಮಾತ್ರ ಹೋಗ್ತಾ ಹೋಗ್ತಾ ಚಿಲ್ ಆಗಿದೆ. ಅಮೇಜಿಂಗ್ ಸನ್ರೈಸ್ ಆಗ್ತಾ ಇದೆ. ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ಏನು ವ್ಯೂ ಇದೆ ಅಂತ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಬಂದು ಇಳ್ದಾಯ್ತು. ನಮ್ಮ ಅಕ್ಕ ಹಿಂದೆ ಇದ್ದಾರಲ್ಲ ಅವ್ರ ಮಗ ಓನು ಅಂತ. ಹಾಯ್ ಮಾಡಪ್ಪ ಅಡಿ. ಹಾಯ್. ಸೊ ಇಲ್ಲಿದೆ ನೋಡಿ ಬ್ಯಾಕ್ ಸೈಡ್ ಇಲ್ಲಿಗೆ ಹೋಗ್ಬೇಕು. ಹೇಗಿದೆ ನೋಡಿ. ಸೂಪರ್ ಕೂಲ್ ಆಗಿರೋ ಒಂದು ಸನ್ಸೆಟ್ ನಡೀತಾ ಇದೆ. ಸೊ ರೈಲ್ವೆ ಸ್ಟೇಷನಿಂದ ಪೆಟ್ರೋಲ್ ಆಗ್ತಾ ಇದ್ದೀವಿ. ಮುಂದೆ ಪ್ರೊಸೆಸ್ ಏನಿದೆ ಅದು ನಾನು ಹೇಳ್ತೀನಿ. ಫ್ರೆಂಡ್ಸ್, ಇಲ್ಲಿ ಏನಾಗಿದೆ ಅಂತಂದರೆ ನಮಗೆ ಒಬ್ಬರು ಅಂಕಲ್ ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ದಾರೆ ಇಲ್ಲೇ ಕೆಳಗಡೆ ರೂಮಲ್ಲಿ ರೂಮ್ ಇದೆ, ಫ್ರೆಶ್ ಆಗ್ತೀರಾ, ಫ್ರೆಶ್ ಆಗಿ ಲಗೇಜ್ ಹಾಕ್ತೀರಾ, ಹಾಕಿ ಊಟ ಗೀಟ ಮಾಡಿಕೊಂಡು ಹತ್ತಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ರೂಮು, ಊಟ, ಲಗೇಜು ಎಲ್ಲ ಥರದ್ದು ಒಬ್ಬೊಬ್ಬರು ಒಂದೊಂದು ಥರ ರೇಟ್ ಹೇಳ್ತಾ ಇದ್ದಾರೆ. ನೀವುಗಳೇನಾದರೂ ಬಂದರೆ ನೋಡಿ ಮಾಡಿ ಬನ್ನಿ. ಒಬ್ರೊಬ್ರು ಒಂದೊಂದು ಥರ ಹೇಳ್ತಾರೆ. ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಳ್ಳಿ. ನೆಗೋಷಿಯೇಟ್ ಮಾಡ್ಕೊಂಡು ನೀವು ಬಾರ್ಗೇನ್ ಮಾಡಿ, ನೀವು ಎಷ್ಟು ಒಳ್ಳೆಯದಾಗಿ ಬಾರ್ಗೇನ್ ಮಾಡ್ತೀರಾ ಅಷ್ಟು ರೇಟಿಂಗ್ ಸಿಗುತ್ತೆ. ಸೊ ಹೋದ್ಮೇಲೆ ಅದು ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಟಿಪ್ ಕೊಡ್ತೀನಿ. ಅಲ್ಲಿಗೆ ಸ್ಟೇಟ್ 5 hours later. शेखरा शेरावाली दा दरबार की जय. ಫ್ರೆಂಡ್ಸ್, ನಮ್ಮ ಜರ್ನಿ ಇಲ್ಲಿಂದ ಶುರುವಾಗುತ್ತೆ. ನೋಡಿ ಹೇಗಿರುತ್ತೆ. ಎಲ್ಲ ಫ್ಯಾಮಿಲಿಯವ್ರ ಜೊತೆ. ಟೈಮ್ ಆಗಿದೆ ಈಗ 10:30, ಆಲ್ಮೋಸ್ಟ್ 11 ಆಗ್ತಾ ಇದೆ. ಸೊ ಈಗ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ ಟುವರ್ಡ್ಸ್ ಮಾ ಶೇರಾವಲಿ ಶ್ರೀಮಾತಾ ವೈಷ್ಣೋದೇವಿ ಭವನಕ್ಕೆ. ಇಲ್ಲಿ ನಿಮಗೆ ಕೌಂಟ್ರ್ ಇದೆ. ಬಿಟ್ಟು ಪಲ್ಲಕ್ಕಿ ಅದು ಇದು ಇಲ್ಲಿ ಬಾಡಿಗೆಗೆ ಸಿಗುತ್ತೆ. ನೋಡಿ ಈ ಥರ ಮಕ್ಕಳಿಗೆ ವಾಕರು, ಈ ಥರ ಕುದುರೆ ಮೇಲೆ ಹೋಗೋರು ಕುದುರೆ ಮೇಲೆ ಹೋಗ್ಬೋದು. ಈ ಥರ ಮಕ್ಕಳಿಗೆ ವಾಕರ್ ಬುಕ್ ಮಾಡಿಕೊಂಡು ಮಕ್ಕಳಿದ್ರೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೋದು. ಸೊ ಬನ್ನಿ, ನಮ್ಮ ಜೊತೆ ಒಂದು ಮಗು ಇದೆ, ಇಲ್ಲೇ ಬರ್ತಾ ಇದೆ ನೋಡಿ. ದಿಯಾ ಆಯ್ಕರ್ ಇದು ಆಯ್ಕರ್ ಹಸಿ ಇದಕ್ಕೊಂದು ವಾಕರ್ ನೋಡ್ಕೊಬಿಡೋಣ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಕೌಂಟ್ರಲ್ಲಿ ನಿಮಗೆ ಕುದುರೆ, ಆಮೇಲೆ ಪಲ್ಲಕ್ಕಿ, ಆಮೇಲೆ ಮಕ್ಕಳದು ವಾಕರು ಎಲ್ಲ ಇಲ್ಲಿಂದ ನಿಮಗೆ ಪ್ರೀಪೇಯ್ಡ್ ಆಟೋ ಪ್ರೀಪೇಯ್ಡಿಂಗ್ ಸರ್ವಿಸ್ ಇದೆ. ಹಾಗೆ ಅಲ್ಲಿ ಬಾಕಿ, ಬುಕ್ಕು, ಫೋನಿ
ಎಲ್ಲ ಬುಕ್ಕಿಂಗ್ ಕೌಂಟರ್ ಇದೆ. ಆಮೇಲೆ ಅಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ಕೊಂಡು ಅವ್ರು ರೆಡಿ ತೊಗೊಂಬಂದು ನಿಂತ್ಕೊಂಡ್ರೆ ಅಣ್ಣ ಅವರು ಸೈನಿಂಗ್ ಮಾಡ್ಕೊಡ್ತಾರೆ. ಸೊ ಟಿಕೆಟ್ ತೊಗೊಂಡೋಗಿ ಹುಡುಗರು ಕೊಟ್ಟರೆ ಅವರು ಸಮೇತ ಬರ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಥರ ಡೀಟೇಲ್ಸ್ ಕೊಡುತ್ತೆ ಎಲ್ಲ ನೋಡ್ಬೋದು. ದೇವಸ್ಥಾನ ಎಷ್ಟು ರಶ್ ಇದೆ ಅಂತ ನೋಡ್ಬೋದು. ನೋಡಿ ಕುದುರೆಗಳು ಕರ್ಕೊಂಡು ಮಾತಾಡಿಕೊಂಡು ಫಿಕ್ಸೆಡ್ ರೇಟ್ ಇರುತ್ತೆ ಇಲ್ಲಿ. ಏನು ನೆಗೋಷಿಯೇಟ್ ಮಾಡೋಕ್ಕಾಗಲ್ಲ, ನಾವು ಬಾರ್ಗೇನ್ ಮಾಡೋಕ್ಕಾಗಲ್ಲ. ಎಲ್ಲ ಪ್ರತಿಯೊಂದು ಫಿಕ್ಸೆಡ್ ರೇಟು ಶ್ರೈನ್ ಬೋರ್ಡ್ ಕಡೆಯಿಂದ ಬಂದರೆ. ಮತ್ತು ಈ ಥರ ಚಿಕ್ಕ ಚಿಕ್ಕ ಅಂಗಡಿಯವರು ಕೆಳಗಡೆ ಇರ್ತಾರೆ, ಬರ್ನಿ ನಾವು ಕೊಡಿಸ್ತೀವಿ ಮಾಡ್ತೀವಿ ಕುದುರೆನ ಅಂತಾರೆ. ಆಮೇಲೆ ವಾಕರ್ ಬೇಕಾ ಕೊಡಿಸ್ತೀನಿ ಅಂತ ಹಿಂದೆನೇ ಬಿದ್ದುಬಿಡ್ತಾರೆ. ಆದಷ್ಟು ಒಂದು ಇಗ್ನೋರ್ ಮಾಡಿ ಮುಂದೆ ಬರೋದನ್ನು ನೋಡಿ. ನೋಡಿ ಜನಗಳು ಹೆಂಗೆ ಸಾಲಾಗಿ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ವೆದರ್ ಅಂತೂ ಫುಲ್ಲು ಕೋಲ್ಡ್ ಇದೆ. ಈ ಟೈಮಲ್ಲಿ ಹತ್ತೋದು ಬೆಸ್ಟು. ಸಮ್ಮರ್ ಟೈಮಲ್ಲಿ ಆದಷ್ಟು ಬರೋರಿಗೆ ಪ್ರಿಫರ್ ಮಾಡೋದೇನು ಅಷ್ಟೇ, ಆದಷ್ಟು ನೈಟ್ ಹೊತ್ತೆ ಹತ್ತೋದಕ್ಕೆ ಟ್ರೈ ಮಾಡಿ. ರಶ್ ಅಂತ ಸಿಕ್ಕಾಪಟ್ಟೆ ಇದೆ. ಈ ಥರ ಕಡ್ಡಿಗಳು ಸಿಗುತ್ತೆ ಕೆಳಗಡೆ. ನೆಸಸರಿ ರೈಟಿಂಗ್ ನಮ್ಗೆ ಯಾಕೆ ಅಂತ ಹೇಳಿದ್ರು ಎಲ್ಲರೂ. ಜಸ್ಟ್ 1 ಕಿಲೋಮೀಟರು ಟ್ರೆಕ್ ಮಾಡಿದ ತಕ್ಷಣ ಎಲ್ಲರೂ ಸ್ಟಿಕ್ ತಗೊಂಡ್ರು. ಟ್ರೆಕ್ಕಿಂಗ್ ಟೈಮಲ್ಲಿ ನೆಸಸರಿ. ಇಲ್ಲಿ ರಸ್ತೆಯಲ್ಲಿ ನೋಡ್ಕೊಂಡು ಓಡಾಡಿ. ಅವಾಗ ಅಲ್ಲಿ ಕುದುರೆಗಳು ಓಡಾಡ್ತಾವಲ್ಲ, ಅವು ಸ್ವಲ್ಪ ಕಷ್ಟಪಡ್ತವೆ. ಅದಕ್ಕೆ ಪ್ರತಿಫಲನೂ ಸಿಗುತ್ತೆ. ಅದೇ ಈ ಪ್ರತಿಫಲಗಳು ದಾರಿಲಿ ಕಾಣಿಸುತ್ತೆ. ದಾರಿಲಿರೋ ಪ್ರತಿಫಲಗಳನ್ನ ನೋಡಿಕೊಂಡು ಹೆಜ್ಜೆ ಇಟ್ಕೊಂಡು ಹೋಗಿ. ಅದಕ್ಕೆ ನೋಡ್ಬೋದು ನೀವು, ಇಲ್ಲಿ ಎಲ್ಲ ಥರದ ಅಂಗಡಿ 24 hours ಓಪನ್ ಇರುತ್ತೆ. ಜನ ಹಿಂಗೆ ಓಡಾಡ್ತಾನೆ ಇರ್ತಾರೆ. ಸ್ಪೆಷಲಿ ಈಗ ಪ್ರಾಜೆಕ್ಟ್ ಟೈಮ್ ಆಗಿರೋದ್ರಿಂದ, ಲೀವ್ ಟೈಮ್ ಆಗಿರೋದ್ರಿಂದ ರಶ್ ಹಂಗೆ ಜಾಸ್ತಿ ಇದೆ. ನೋಡ್ಬೋದು ನೀವು, ಬೆಳ್ಳಿಗೆಲ್ಲೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ ವಾಕರ್ಗೆ. ನೋಡಿ ಮಗು, ಇದು ಚಿಕ್ಕ ಮಗು ನೋಡಿ. ಇಲ್ಲಿ ಅಲ್ಲಿ ಮಧ್ಯದಲ್ಲಿ ಫೋಟೋ ಪಾಯಿಂಟ್ ಅಂತ ಮಾಡಿದ್ದಾರೆ. ಈ ಥರ ಇಲ್ಲಿ ಟಿಕೆಟ್ ಕೊಟ್ಬಿಟ್ಟು ಕಾಸು ತೊಗೊಂಡು ನೀವು ಫೋಟೋಗಳನ್ನ ತಗೋಬೋದು. ತುಂಬ ಸುಂದರವಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಆದಷ್ಟು ಹೋಟೆಲ್ಗಳು ಎಲ್ಲನೂ 24 hours ಓಪನ್ ಇರುತ್ತೆ. ಮತ್ತು ಇಲ್ಲಿ ನೋಡಿ ಫ್ಯಾನ್ಸಿ ಐಟಮ್ಗಳು ಎಲ್ಲ ಥರನೂ ಸಿಗುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗ 5 ವರ್ಷದ ಹಿಂದೆ ಬಂದಿದ್ದು. ಸೊ ಅವಾಗ ಇಷ್ಟೆಲ್ಲ ಡೆವಲಪ್ ಆಗಿರಲಿಲ್ಲ, ಈಗ ತುಂಬ ಡೆವಲಪ್ ಆಗಿದೆ. ಸೊ ಬನ್ನಿ ನಮ್ಮ ಜೊತೆ ನೀವು ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬು ನಮಗೆ ಇಂಥ ವೀಡಿಯೋಗಳನ್ನ ಮಾಡೋಕ್ಕೆ ಸ್ಫೂರ್ತಿ ಕೊಡುತ್ತೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ. 12 ಗಂಟೆ ಆಗ್ತಾ ಇದೆ. 12 ಗಂಟೆ ಥರನೇ ಇಲ್ಲ. ಇಲ್ಲಿ ಇರೋ ಕ್ರೌಡು, ಇಲ್ಲಿರೋ ಪಬ್ಲಿಕ್ಗೆ ಅನಿಸೋದೇ ಇಲ್ಲ. ನೋಡಿ ಫ್ರೆಂಡ್ಸ್, ಇದು ಬಾತಿಂಗ್ ಘಾಟು, ಅಂದರೆ ಇಲ್ಲಿ ಬಾಣಗಂಗ ಅಂತ. ಇಲ್ಲಿಯ ವಿಶೇಷತೆ ಏನು ಅಂತ ಅಂದರೆ, ದೇವಿ ಶ್ರೀ ಮಾತಾ ವೈಷ್ಣೋದೇವಿನೂ ಆಂಜನೇಯನು ಈ ದಾರಿಯಲ್ಲಿ ಹೋಗಬೇಕಾದ್ರೆ ಆಂಜನೇಯ ಸ್ವಾಮಿಗೆ ಬಾಯಾರಿಕೆ ಆದಾಗ ಈ ಜಾಗದಲ್ಲಿ ದೇವಿ ಬಾಣವನ್ನು ಬಿಟ್ಟು ಗಂಗಾದೇವಿಯನ್ನು ಪ್ರತ್ಯಕ್ಷ ಮಾಡಿದಂತಹ ಜಾಗ. ಸೊ ಈ ನೀರನ್ನು ಕುಡಿದು ಆಂಜನೇಯ ಸ್ವಾಮಿಯ ಬಾಯಾರಿಕೆ ತಣಿತು ಅಂತ ಹೇಳ್ತಾರೆ. ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ದೇವಿ ನೀರಲ್ಲಿ ತನ್ನ ಕೇಶವನ್ನು ತೊಳ್ಕೊಂಡಿದ್ರಿಂದ ಇದಕ್ಕೆ ಬಾಲಗಂಗಾ ಅಂತಲೂ ಕರೀತಾರೆ. ಸೊ ಈ ನೀರಿನ ವಿಶೇಷತೆ ಹೀಗಿದೆ. ಸೊ ಬನ್ನಿ ಫ್ರೆಂಡ್ಸ್, ನಾವು ಈಗ ಇಲ್ಲಿಯ ನೀರಲ್ಲಿ ಪ್ರೋಕ್ಷಣೆ ಮಾಡಿಕೊಂಡು ಹೊರಡುವ. ಬನ್ನಿ.
ಬೆಳಗ್ಗೆ ಟೈಮ್ ಬಂದರೆ ನಿಮಗೆ ಮೋಸ್ಟ್ ಆಫ್ ದ ಪೀಪಲ್ಲು ಸ್ನಾನ ಮಾಡ್ತಾ ಇರೋದನ್ನು ಕಾಣಿಸ್ಬೋದು. ಸ್ನಾನ ಮಾಡ್ತಾ ಇರ್ತಾರೆ ಬೆಳಗ್ಗೆ ಟೈಮು. ನೀರು ಮಾತ್ರ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಫ್ರೆಂಡ್ಸ್ ನೀರು. ಅಂದರೆ ಇಲ್ಲಿ ಈಗ ಸಮ್ಮರ್ ಟೈಮಲ್ಲಿ ಬಂದಿರೋದಕ್ಕೆ ಓಕೆ, ಬೇಸಿಗೆ ಟೈಮಲ್ಲಿ ಬಂದರೆ ಇಲ್ಲೆಲ್ಲ ಸ್ನೋಫಾಲ್ ಆಗಿರುತ್ತೆ. ವಿಂಟರ್ ಟೈಮಲ್ಲಿ ಬಂತು ಅಂತ ಹೇಳಿದ್ರೆ ಭಾಳ ಇದಾಗುತ್ತೆ. ನಾವು ಸೌತ್ ಈಸ್ಟ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಳು ಹಾಗೂ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಚಳಿ ಜಾಸ್ತಿ ಅನ್ನೋ ಫೀಲಿಂಗ್ ಬರ್ಬೋದು. ಅಲ್ಲಿ ಕಲರ್ ಲೈಟ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಮೇಲೆ ಸೆಂಟರಲ್ಲಿ, ಅದು ಅರ್ಧಕುವರಿ. ಅಲ್ಲಿಗೆ ನಾವು ಈಗ ಇಲ್ಲಿಂದ ಹೋಗ್ಬೇಕು. ಕೈಯಲ್ಲಿ ಕಡ್ಡಿ ಇರೋದ್ರಿಂದ ಜೀವನದಲ್ಲಿ ಆಶ್ರಯ ಅಂತಾರಲ್ಲ ಹಂಗಾಗಿದೆ. ಹೇಗೆ ಸಪೋರ್ಟ್ ಸಿಗ್ತಾ ಇದೆ ನೋಡಿ, ಹೇಗಿದೆ ಅಪ್ಪ ನೋಡಿ. ಇಲ್ಲಿ ಇದು ಗೀತಾ ಭವನ್ ಅಂತ ಇದ್ರ ಹೆಸರು. ಇದು ಓಪನ್ ಇರುತ್ತೆ ಬೆಳಗ್ಗೆ ಟೈಮ್ ಬಂತು ಅಂದರೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಅದು ಬರೀ ಅರ್ಧ. ನಮ್ಗೆ ಇಲ್ಲಿ ನಡೆಯೋಕ್ಕೆ ಕಷ್ಟ ಆಗ್ತಾ ಇದೆ. ಅವರು ಅಂಥದ್ರಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ವಾಕರ್ ಮೇಲೆ ಹೆಂಗೆ ತಳ್ಕೊಂಡು ಹೋಗ್ತಾರೋ. ಕೆಲವರು ಪಲ್ಲಕ್ಕಿನೂ ಹೊರ್ತಾರೆ ನೋಡಿ. ಇಲ್ಲಿ ಪಲ್ಲಕ್ಕಿ ಅಂತ ಇದ್ದಾಗೆ ಪಲ್ಲಕ್ಕಿ ಬರ್ತಾ ಇದೆ. ರೀತಿ ಅಪ್ಪನಂಗಿಲ್ಲ ಗೌಡನಂಗಿಲ್ಲ, ಪಲ್ಲಕ್ಕಿಗಳಲ್ಲಿ ಎತ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಫ್ರೆಂಡ್ಸ್, ಈ ದಾರಿಯು ಬಂದು 13 ಕಿಲೋಮೀಟರ್ ಟ್ರೆಕ್ಕಿಂಗ್ ಆಗುತ್ತೆ. ಹೋಗ್ತಾ ಬರ್ತಾ 13 ಆಗುತ್ತೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಅಪ್ಪು ಭಯಂಕರ ಅಪ್ಪಿದೆ. ಆ್ಯಕ್ಚುಲಾಗಿ 5 years ಬ್ಯಾಕ್ ನಾನು ಬಂದಾಗ ಇಷ್ಟೊಂದು ಸ್ಟಾಲ್ಗಳಿರಲಿಲ್ಲ. ನೋಡ್ತಾ ಇದ್ದೀರ ನೀವು, ಈ ಕಂಬಿಗಳು ಕೆಲವು ಕಡೆ ಹಾಕಿದ್ರು, ಕೆಲವು ಕಡೆ ಹಾಕಿರಲಿಲ್ಲ. ಆಲ್ಮೋಸ್ಟ್ ಒಂದು 70% ಹಾಕಿದ್ರು. ಏನು ಅಂದರೆ ಟ್ರಕ್ ಮಾಡಬೇಕಾದ್ರೆ ಜಾಸ್ತಿ ಊಟನೂ ಮಾಡಬಾರ್ದು, ಜಾಸ್ತಿ ನೀರನ್ನು ಕುಡಿಬಾರ್ದು. ಹೈಡ್ರೇಟ್ ಆಗಿ ಇಟ್ಕೊಳ್ಳೋಕ್ಕೆ ಬಾಡಿ ಸೌತೆಕಾಯಿ, ಈ ಗೋಲಿ ಸೋಡಾ, ಈ ಥರ ಲೈಟ್ ಡ್ರಿಂಕ್ಗಳು ತಗೋತಾ ಇರಬೇಕು. ಕುದುರೆಗಳಂತೂ ಪಕ್ಕಕ್ಕೆ ಬಂದು ಪಪ್ಪಿ ಕೊಟ್ಕೊಂಡಿದ್ದಾವಪ್ಪ. ಸಾಲ ಇಟ್ಕೊಂಡು ಹಿಂದೆ ಹೋಯ್ತಾ ಇರೋದೆ. ಸಾಲ ಇಟ್ಕೊಂಡು ಇವರು ಅದುತ್ತಾ ಇರ್ತಾರೆ ಸಪೋರ್ಟ್ ತಗೊಂಡು. ಚೈತನ್ಯ ನೋಡಿ, ದೇವರೇ ಎದ್ದು ಬಂದಂಗೆ ಲಿಟ್ರಲಿ ಸೀರಿಯಸ್. ಕಣ್ಣು ಸಾಕು. ಇದು ಚರಣ್ ಪಾದುಕಾ ಮಂದಿರ ಅಂತ. ಈಗ ಚರಣ್ ಪಾದುಕಾ ಮಂದಿರ ನೋಡಿದ್ರಲ್ಲ, ಅಲ್ಲಿ ದೇವಿಯ ಪಾದದ ಅಚ್ಚೆ ಇದೆ. ದೇವಿಯು ಇಲ್ಲಿ ನಿಲ್ಸಕ್ಕೆ ಹೋಗುವಂಥ ಟೈಮಲ್ಲಿ ಸೊ ಹಿಂದೆ ಈಶ್ವರನ ಸ್ವರೂಪನಾದ ಭೈರವನಾಥ್ ಅನ್ನೋರು ದೇವರು ಹಿಂದೆ ಬರ್ತಾ ಇದ್ದಾರೋ ಇಲ್ಲೋ ಅಂತ ಅಲ್ಲಿ ನಿಂತು ಹಿಂದೆ ತಿರುಗಿ ನೋಡಿದ್ರಂತೆ. ಸೊ ಅದರ ಪಾದದ ಅಚ್ಚೆಗಳು, ದೇವ್ರ ಪಾದದ ಅಚ್ಚೆಗಳು ಅಲ್ಲಿ ಈಗಲೂ ಸಹ ಇದೆ. ನಾನು ನೋಡಿ ಬಂದಿದ್ದೀನಿ. ಈ ದೇವಿ ಹತ್ರ ನೀವು ಬಂದು ಮನ್ಸಾರೆ ಏನೇ ಕೇಳ್ಕೊಂಡ್ರು ಎಲ್ಲ 100 ಅಲ್ಲ 200% ಸಕ್ಸಸ್ ಆಗುತ್ತೆ. ಅಷ್ಟು ಸತ್ಯ ಇದೆ ಇಲ್ಲಿ ಈ ದೇವಿದು, ಮತ್ತು ಈ ದೇವಸ್ಥಾನದ್ದು, ಮತ್ತು ಈ ದೇವಿಯ ಹಿನ್ನೆಲೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಇದೇ ಎಪಿಸೋಡಲ್ಲಿ ಅಥವಾ ಮುಂದಿನ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಜವಾಗ್ಲೂ ಜನ ಯಾಕೆ ಅಲ್ಲಿ ಕೂತ್ಕೊಬಿಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನನಗಂತೂ ಕೂರಬೇಕು ಅಂತ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಉಸಿರು ಏರಿಳಿತ ಆಗ್ತಾ ಇದೆ, ಬಟ್ ಕೂರೋಷ್ಟು ನಾನು ಸ್ಟ್ರೈನ್ ಆಗಿಲ್ಲ. ಇಲ್ಲಿ ಬಂದಮೇಲೆ ಒಂದು ಬೇರೆ ಥರ ಒಂದು ಎನರ್ಜಿ, ಬೇರೆ ಥರ ಒಂದು ಲೆವೆಲ್ಲು ಸೃಷ್ಟಿಯಾಗಿದೆ. ಇಲ್ಲಿದೊಂದು ಪಾಸಿಟಿವ್ ವೈಬ್ಸ್ ಏನಿದೆ, ಪಾಸಿಟಿವ್ ಪವರ್, ಅದು ಬಾಡಿಗೆ ಎಂಟರ್ ಆಗಿದೆ. ಎಲ್ಲೂ ಕೂರ್ತಾ ಇಲ್ಲ, ಎಲ್ಲೂ ನಿಲ್ತಾ ಇಲ್ಲ, ಹೋಗ್ತಾ ಇರುತ್ತೆ. ಮತ್ತು ಪ್ರೀತಿಯ ವೀಕ್ಷಕರಿಗೆ ಒಂದು ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ ಸೂಚನೆ.
ಇಲ್ಲಿ ಬಂದಮೇಲೆ ಈ ಥರ ನಡೆಯೋದು ಕಾಲ್ದಾರಿಲೇ ನಡ್ಕೊಂಡು ಹೋಗಿ. ಸ್ಟೆಪ್ಸ್ ಅಂತೂ ತಗೊಳಕ್ಕೆ ಹೋಗಬೇಡಿ. ಅಸ್ತಮ ಪ್ರಾಬ್ಲಮ್ ಇರೋರು, ಹಾರ್ಟ್ ಪ್ರಾಬ್ಲಮ್ ಇರೋರು ಸ್ಟೆಪ್ಸಲ್ಲಿ ಹೋಗಬೇಡಿ. ಈ ಥರ ದಾರಿಲೇ ಆರಾಮಾಗಿ, ಲೇಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ನಡ್ಕೊಂಡು ದೇವ್ರ ಹೆಸರು ತೊಗೊಂಡು ಹೋಗ್ತಾ ಇರಿ. ಇಲ್ಲಿ ಬರ್ತಾ ಬರ್ತಾ ಸಮ್ ಫೇಮಸ್ ರೆಸ್ಟೋರೆಂಟ್ಸ್ಗಳಿದೆ. ಬೀಕನೇರ್ವಾಲ ಅಂತ ನಾರ್ತಲ್ಲಿ ಸ್ವಲ್ಪ ಫೇಮಸ್ ಆಗಿರೋಂಥ ರೆಸ್ಟೋರೆಂಟ್, ಇಲ್ಲೂ ಊಟ ಮಾಡ್ಬೋದು. ಅದು ಬಿಟ್ಟರೆ ಇಲ್ಲಿಯ ಸಂಸ್ಥೆ ಏನಿದೆ, ಶ್ರೈನ್ ಬೋರ್ಡ್ ಅಂತಾರೆ. ಆ ಶ್ರೈನ್ ಬೋರ್ಡ್ ಅವರ ವತಿಯಿಂದನೂ ಅಲ್ಲಲ್ಲಿ ಕಡಿಮೆ ದರದಲ್ಲಿ ಊಟನೂ ಸಿಗೋ ಥರ ಮಾಡಿದ್ದಾರೆ. ಸೊ ಅದನ್ನು ಸಿಕ್ಕಿದ್ರೆ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ದಾರಿಯಲ್ಲಿ ಸುಮಾರು ಜನ ಹಿಂದೆಗಡೆ ನೋಡ್ತಾ ಇರ್ಬೋದು, ನೀವು ಸೌಂಡ್ ಕೇಳಿಸ್ತಾ ಇರ್ಬೋದು. ಈ ಥರ ನಿಂತಿರ್ತಾರೆ, ಎಂಜಾಯ್ ಮಾಡ್ಕೊಂಡು ಫ್ಯಾಮಿಲಿ ಗ್ರೂಪ್ ಬಂದಿರ್ತಾರಲ್ಲ, ಅವರೆಲ್ಲ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ದೇವ್ರ ನಾಮ ಆಡಿಕೊಂಡು ಹೀಗೆ ಹೋಗ್ತಾ ಇರ್ತಾರೆ. ಆದರೆ ನಮ್ಮ ಫ್ಯಾಮಿಲಿಯವರು ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ. ಸ್ವಲ್ಪ ಜನ ಮುಂದೆ ಇದ್ದಾರೆ, ಸ್ವಲ್ಪ ಜನ ಹಿಂದೆ ಇದ್ದಾರೆ. ತುಂಬ ಹೊತ್ತಾಯಿತು, ತುಂಬ ಹೊತ್ತಿಂದ ನಡೀತಾನೆ ಇದ್ದೀನಿ. ನಡೀತಾ 12:30 ಆಗ್ತಿದೆ, ಟೈಮೇ ನೋಡಿಲ್ಲ. ಇನ್ನೂ ಅರ್ಧ ದಾರಿನೂ ತಲುಪಿಲ್ಲ. ಅಲ್ಲಿ ಯಾಕೆ ನಿಂತ್ಕೊಂಡೆ ಅಂತಂದರೆ ನಮ್ಮಮ್ಮ ಇನ್ನೂ ಬಂದಿಲ್ಲ, ತುಂಬ ಹೊತ್ತಾಯಿತು. ಇಲ್ಲಿ ನೋಡಿ, ಇಲ್ಲಿಂದ ಬರಬೇಕು ಅವರು, ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ ರಸ್ತೆ, ಅಲ್ಲಿಂದ ಬಂದು ಈ ಕಡೆ ಅರ್ಧ ಮುಕ್ಕಾಲು ಗಂಟೆ ಆಯಿತು ನಿಂತು ನಾನು ಕಾಯ್ಕೊಂಡು. ಇವಾಗ ಬರ್ತಾ ಇದ್ದಾರೆ ಎಲ್ಲ, ಒಬ್ಬೊಬ್ರಾಗ ಇವಾಗ ಸಿಗ್ತಾ ಇದ್ದಾರೆ. ಅರ್ಧ ಮುಕ್ಕಾಲು ಗಂಟೆ ಫ್ರೆಂಡ್ಸ್. ಮತ್ತು ಅಲ್ಲಲ್ಲಿ ಶ್ರೈನ್ ಬೋರ್ಡ್ ಕಡೆಯಿಂದ ಈ ಥರ ಶ್ರೀ ಮಾತಾ ವೈಷ್ಣೋದೇವಿ ಶ್ರೈನ್ ಬೋರ್ಡ್ ಕಡೆಯಿಂದ ಕುಡಿಯೋ ನೀರಿನ ಫೆಸಿಲಿಟಿ, ಅಂದರೆ ಕೋಲ್ಡ್ ಬೇಕು ಅಂದರೆ ಕೋಲ್ಡು, ಬೆಳಿಗ್ಗೆ ಹೊತ್ತವ್ರಿಗೆ ನಾರ್ಮಲ್ ಬೇಕು ಅಂದರೆ ನಾರ್ಮಲ್ಲು, ಬಿಸಿ ನೀರು ಬೇಕು ಅಂದರೆ ಸುಡ್ತಾ ಇರೋವಂಥ ಬಿಸಿನೀರು ಸಿಗುತ್ತೆ. ಆಮೇಲೆ ಟಾಯ್ಲೆಟ್ ಫೆಸಿಲಿಟೀಸು ಇದೆ, ಲೇಡೀಸು ಜೆಂಟ್ಸ್ ಎಲ್ಲ. ಇದು ಶ್ರೈನ್ ಬೋರ್ಡ್ ಕಡೆಯಿಂದನೇ ಇರುವಂಥ ಒಂದು ಹೋಟೆಲ್ಲು. ಇಲ್ಲಿ ನಿಮಗೆ ರೀಸನೇಬಲ್ ರೇಟಲ್ಲಿ ಫುಡ್ ಸಿಗುತ್ತೆ. ಸೊ ನೋಡಿ ಹೀಗಿದೆ. ಇಲ್ಲಿ ಮೇಲೆ ಇನ್ನೊಂದು ಸ್ವಲ್ಪ ದೂರದಲ್ಲಿ ಅರ್ಧಕುವಾರಿ ದೇವಸ್ಥಾನ ಇರೋದು, ಅದರ ಹತ್ತಿರದಲ್ಲಿ ಇಲ್ಲೊಂದು ಶ್ರೈನ್ ಬೋರ್ಡ್ ಕಡೆಯಿಂದ ಹೋಟೆಲ್ ಇದೆ. ಎಲ್ಲನೂ ಏನಿದೆ ರೀಸನೇಬಲ್ ರೇಟು. ಇಲ್ಲಿ ಇದನ್ನು ಬಿಟ್ಟು ಬೇರೆ ಅಂಗಡಿಗಳೆಲ್ಲ 1 to ಡಬಲ್ ರೇಟ್ ಇದೆ ಪ್ರತಿ ಒಂದು ಸಾಮಾನು ಮೇಲೂ. ನೋಡಿ ಇಲ್ಲಿ 2 ಇದಿದೆ, ದಾರಿ ಇದೆ. ಒಂದು ಹಿಮಕೋಟಿ ಅಂತ ಮಾರ್ಗ ಇದೆಯಲ್ಲ, ಅದ್ರ ಮೇಲಿಂದ ಹೋಗೋದು. ಇನ್ನೂ ಒಂದು ವಯ ಅರ್ಧಕುವಾರಿ, ಅತಿಮಚ್ಚವಾಲ ಮಾರ್ಗ ಅಂದ್ಬಿಟ್ಟು ಅದ್ರ ಹೆಸರು. ನಾವು ಈ ಕಡೆಯಿಂದ ಬರ್ತೀವಿ, ಇದು ಈ ಕಡೆಗೆ ಅರ್ಧಕುವಾರಿ ಮೇಲೆ ಹೋಗುತ್ತೆ ದೇವಸ್ಥಾನದ ಮೇಲೆ. ಅದು 6.5 ಕಿಲೋಮೀಟ್ರ್ ಅಲ್ಲಿಂದ ಭವನ, ಅಂದರೆ ಮೇಲ್ ದೇವಸ್ಥಾನ ಏನಿದೆ 6.5 ಕಿಲೋಮೀಟ್ರ್ ಬೀಳುತ್ತೆ. ಇದು ಹಿಮಕೋಟಿದು 5.5 ಕಿಲೋಮೀಟ್ರ್ ಬೀಳುತ್ತೆ. ಇದು ಈ ರೋಡು. ಮತ್ತು ರೋಡೆಲ್ಲ ಕ್ಲೀನಾಗಿದೆ. ಈ ರೋಡಲ್ಲಿ ಕುದುರೆಗಳೆಲ್ಲ ಏನು ಓಡಾಡಲ್ಲ. ಇಲ್ಲಿಂದ ಬ್ಯಾಟ್ರಿ ಕಾರ್ಗಳ ಸೌಲಭ್ಯ ಬೇಕಾದರೂ ಇದೆ, ಮಾಡ್ಕೊಳ್ಳೋರು ಮಾಡ್ಕೋಬೋದು. ಇಲ್ಲಿ ಜಾಸ್ತಿ ಜನ ಏನು ಅಂತಂದರೆ ಆದಷ್ಟು ನಡ್ಕೊಂಡು ಹೋಗೋದನ್ನೇ ಟ್ರೈ ಮಾಡ್ತಾರೆ, ನಡ್ಕೊಂಡು ಹೋಗೋದನ್ನೇ ಪ್ರಿಫರ್ ಮಾಡ್ತಾರೆ. ನೋಡ್ತಾ ಇದ್ದೀರಾ ಕೆಳಗಡೆ ಏನು ಸಖತ್ ವ್ಯೂ ಇದೆ ಗುರು. ಇದು ಅರ್ಧಕುವಾರಿ ದೇವಸ್ಥಾನದಿಂದ ಸಿಗ್ತಾ ಇರೋಂಥ ವ್ಯೂ ಇದು. ಸೊ ಫೈನಲಿ ಗೈಸ್, ಅರ್ಧಕುವಾರಿಗೆ ಬಂದು ಅರ್ಧ ದಾರಿಗೆ ಇಲ್ಲಿ ಡಿಸ್ಪೆನ್ಸರಿನೂ ಇದೆ. ನೋಡಿ ಫ್ರೆಂಡ್ಸ್, ಇದೆ ಅರ್ಧಕುವಾರಿ ದೇವಸ್ಥಾನ. ಇಲ್ಲಿ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಟಿಕೆಟ್ ಕೌಂಟರ್ ಇದೆ, ಟಿಕೆಟ್ ತೊಗೋಬೇಕು. ಟೋಕನ್ ನಂಬರ್ ಯಾವಾಗ ಬರ್ತದೆ ಅವಾಗ. ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಇಲ್ಲಿ ಬಾಡಿಗೆಗೆ ಕಂಬಳಿಗಳು ಸಿಗುತ್ತೆ. ಕಂಬಳಿಯನ್ನು ತೊಗೊಂಡು ಎಲ್ಲ ಹೇಗೆ ಹಾಕ್ಕೊಂಡು ಎಲ್ಲಿ ಸಿಗುತ್ತೆ ಅಲ್ಲಿ ಅದರಲ್ಲಿ ಅಲ್ಲಿ ಮಲಗಿದ್ದಾರೆ ನೋಡಿ. ಹಿಂಗೆಲ್ಲ ಚಳಿ ಮುದ್ರಕೊಂಡು, ಚಳಿ ಅಂತೂ ಬೇರೆ ಲೆವೆಲಲ್ಲಿದೆ ಇಲ್ಲಿ. ಶಕೆ ಅಂತ ಅಂದರೆ ನಾವು, ಇಲ್ಲಿ ಚಳಿ ಬೇರೆ ಲೆವೆಲಲ್ಲಿದೆ ಬ್ರೋ, ಬೇರೆ ಲೆವೆಲಲ್ಲಿದೆ. ಈಗ ಟೈಮ್ ಆಗಿದೆ ಬೆಳಗಿನ ಜಾವ 5 ಗಂಟೆ 10 ನಿಮಿಷ. ನಿನ್ನೆ ರಾತ್ರಿಯಿಂದನೇ ಕಂಟಿನ್ಯೂ ಆಗಿ ನಡೀತಾ ಇದ್ದೀವಿ. ಅರ್ಧಕುವಾರಿಲಿ ಎಲ್ಲೂ ನಮಗೆ ಸ್ಟೇ ಸಿಕ್ಕಿಲ್ಲ. ಎಲ್ಲ ನನ್ನೇ ನೋಡ್ತಾರೆ ಇಷ್ಟು ಹೆಂಗಾಗಿದ್ದಾನೆ, ಕೈಯಲ್ಲಿ ಕ್ರೂವಲ್ಲಿ ಹಿಡ್ಕೊಂಡು ಬೆಟ್ಟ ಆದದಲ್ಲ.
ಇಲ್ಲಿ ಬೇರೆ ಆಪ್ಷನ್ ಇಲ್ಲ. ಇಲ್ಲಿರೋ ದಾರಿನೇ ಹಂಗಿದೆ, ನೋಡ್ತಾ ಇದ್ದೀರಲ್ಲ, ಇಲ್ಲಿರೋ ದಾರಿನೇ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಇದೆ ನೋಡಿ ಮಸಾಜ್ ಸೆಂಟರ್. ಇಲ್ಲಿ ಸಾಕಾಗಿದ್ರೆ ಕುತ್ಕೊಂಡು ಕಾಲು ಇದ್ರ ಒಳಗಡೆ ಹಾಕ್ಬಿಟ್ಟು ಮಸಾಜ್ ತಗೋಬೋದು. ನಾನು ಬಂದೆಲ್ಲೂ ಕೂತ್ಕೋತಾ ಇಲ್ಲ. ಸೊ ನನ್ನೊಂದು ಬೇರೆ ಒಂದು ಡಿಫ್ರೆಂಟ್ ಹರಕೆ ಇತ್ತು. ಆ ಹರಕೆನ ತೀರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಬರ್ತಾ ಇದ್ದೀನಿ ನನ್ನಮ್ಮ ತಾಯಿಗೆ. ಸೊ ನಾನೆಲ್ಲೂ ಕೂತ್ಕೋತಾ ಇಲ್ಲ ಫ್ರೆಂಡ್ಸ್ ಈ ಯಾತ್ರೆ ಮಧ್ಯದಲ್ಲಿ. ಸೊ ಯಾವ ಮಸಾಜು ಮಾಡಿಸ್ಕೊಳಲ್ಲ, ಎಲ್ಲೂ ಕೂತ್ಕೊಳ್ಳಲ್ಲ. ಮಾಡಿಸ್ಕೊಟ್ರೆ ಡೆಫಿನೆಟಾಗಿ ಅದೊಂದು ಶಾರ್ಟ್ ಮಾಡ್ತೀನಿ, ಎಲ್ಲೂ ನಾನು ಕೂತ್ಕೊಳ್ಳಲ್ಲ. ಹಾಗೂ ನೀರಿನ ಅವಶ್ಯಕತೆಯೂ ಏನು ಬೇಡ್ತಾ ಇಲ್ಲ ನಮಗೆ. ಯಾಕೆ ಅಂದರೆ ಮಾತಾಡ್ತಾ ವ್ಲಾಗ್ ಮಾಡ್ತಾ ಹೋಗ್ತಾ ಇರೋದ್ರಿಂದ ನಮಗೇನು ಬಾಯಾರಿಕೆ ಆಗ್ತಾ ಇಲ್ಲ. ಎಂಥ ವಿಪರ್ಯಾಸ, ನನಗೆ ಬಾಯೇ ಉಣಗ್ತಾ ಇಲ್ಲ ನಡೀತಾ ಇರೋದ್ರಿಂದ. ಮಾತಾಡ್ತಾ ಇರೋದು ನಾನು ಅವಾಗಲಿಂದ, ಇವ್ರಿಗೆ ಬಾಯಿ ಒಣಗ್ತಾ ಇದೆಯಂತೆ. ಇಲ್ಲಿ ದರ್ಶನಕ್ಕೆ ಅಂತ ಬಂದ ಮೇಲೆ ರೈಲ್ವೆ ಸ್ಟೇಷನಲ್ಲಿ ಇದ್ದೀರಲ್ಲ, ಒಂದು ಮಾತು ನೆನ್ಪಿಟ್ಕೊಳ್ಳಿ. ಏನು ಅಂತಂದರೆ ಇಲ್ಲಿ ಯಾತ್ರಿ ಕಾರ್ಡ್ ಅಂತ ಬರುತ್ತೆ, ನಾನು ಹಾಕ್ಕೊಂಡಿದ್ದೀನಲ್ಲ, ಈ ಯಾತ್ರೆ ಐ ಡಿ ಕಾರ್ಡ್ನ ನೀವು ಬಂದ ತಕ್ಷಣವೇ ನಿಮ್ಮ ಅಡ್ರೆಸ್, ಪಿನ್ ಕೋಡ್ ಇದೆಯಲ್ಲ ಅದು, ಮತ್ತು ನಿಮ್ಮ ಹೆಸರು, ಫೋನ್ ನಂಬರು ಇಷ್ಟನ್ನು ಕೊಟ್ಟು ಆ ಕಾರ್ಡನ್ನ ತೆಗೆಸ್ಕೋಬೇಕು. ಮತ್ತು ಇನ್ನೊಂದೇನು ಅಂದರೆ ಈ ಕಾರ್ಡ್ ತೆಗೆಸ್ಕೊಂಡಿದ್ದ ತಕ್ಷಣ ಒಂದು 5 ಅವರ್ ಒಳಗಡೆ ನೀವು ಚೆಕ್ ಪಾಯಿಂಟ್ ಇದೆ ಕೆಳಗಡೆ ಬಾಣಗಂಗ ಅಂದ್ಬಿಟ್ಟು, ಅದನ್ನು ನೀವು ಪಾರಾಗ್ಬಿಡ್ಬೇಕು. ಫ್ರೆಂಡ್ಸ್, ನಾನಿವಾಗ ಹಾತಿಮಠ ಅನ್ನೋ ಒಂದು ಪಾಯಿಂಟ್ನ ಏನಿದೆ ಕ್ರಾಸ್ ಮಾಡಿ ಮುಂದೆ ಬಂದಿದ್ದೀನಿ. ನೋಡ್ಬೋದು ವ್ಯೂ ಹೇಗಿದೆ ಅಂತ. ಅಮೇಝಿಂಗ್ ಸನ್ರೈಸ್ ಆಗ್ತಾ ಇದೆ. ಆಗಾಗ ಟೈಮ್ ಇದೆ, ಇನ್ನೂ ಟೈಮ್ ಇದೆ. ಬಟ್ ನೋಡಿ ಹೇಗಿದೆ ಅಂತ. ವ್ಯೂ ಮಾತ್ರ ಸೀರಿಯಸ್ಲಿ ಎಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ. ಅರ್ತ್ಕೋರಿದೆ, ಎಲ್ಲೂ ನಮಗೆ ಸ್ಟೇ ಸಿಕ್ಕಿಲ್ಲ. ಸೊ ನಡೀರಿ ಅಂತ ಹೇಳ್ಬಿಟ್ಟು ನಡೆಯೋಕ್ಕೆ ಶುರು ಮಾಡಿದ್ವಿ. ಚಳಿ ಮಾತ್ರ ಸಿಕ್ಕಾಪಟ್ಟೆ ಇದೆ. ನಾವೆಲ್ಲ ಶೆಕೆ ಅಂತೀವಿ, ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಹತ್ತುತ್ತಾ ಇದ್ದೀವಿ, ಬೆಟ್ಟ ನಡೀತಾ ಇದ್ರೆ ಅಷ್ಟೇನು ಚಳಿ ಅನ್ಸಲ್ಲ. ರೆಸ್ಟ್ ಮಾಡೋಣ ಅಂತ ನಿಂತ್ಕೊಂಡ್ರೆ 5 ನಿಮಿಷಕ್ಕೆ ಫ್ರೀಸ್ ಆಗೋಗ್ತಿದೆ ಬಾಡಿ, ಆ ಲೆವೆಲ್ಗೆ ಚಳಿ ಇದೆ. ನೋಡಿ ತ್ರಿಕೂಟ ಪರ್ವತ, ಇಲ್ಲಿಂದ ನಾವು ಯಾವಾಗ ಹೋಗ್ಬೇಕು? ಇಳ್ದಿ ನೋಡಿ ವೀಕ್ಷಕರೇ, ಪ್ರತಿ ಒಂದು ಬೆಟ್ಟ, ಗುಡ್ಡ, ನದಿಗಳು, ಹರಿಯುವ ನೀರು, ಪ್ರತಿ ಒಂದು ಬೆಟ್ಟ ಗುಡ್ಡವೂ ಕೂಡ ಇದರ ಮುಂದೆ ಏನಂದ್ರೆ ಏನೂ ಇಲ್ಲ. ಈ ಬೆಟ್ಟದ ಮುಂದೆ ಆಗಿದೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹರಿಯುವ ನದಿ ದೂರದಲ್ಲಿ ಕಾಣಿಸ್ತಾ ಇದೆ. ಒಳ್ಳೆ ಮೈದಾನ ಕಣ್ಣಕ್ಕೆ ಕಾಣ್ತಾ ಇದೆ. ಇಲ್ಲಿಂದ ಎಲ್ಲವೂ ಲೈಫ್. ಅಲ್ಲಿ ಒಮ್ಮೆ ಆದರೂ ಭೇಟಿ ಕೊಡಬೇಕಾಗಿರೋಂಥ ಒಂದು ಲೈಫಲ್ಲಿ ಜಾಗ ಅಂತಂದರೆ ನಾನು ಇದನ್ನೇ ರೆಫರ್ ಮಾಡೋದು. ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ, ಇದೇ ತ್ರಿಕೂಟ ಪರ್ವತ. ಈ ರಸ್ತೆ ಹೋಗ್ತಾ ಇನ್ನೂ ಮೇಲೆ ಹೋಗ್ತಾ ಇದೆ. ನೋಡ್ತಾ ಇದ್ರಲ್ಲ, ಮೇಲೆ ಹೋಗ್ತಾ ಇದೆ. ಇನ್ನು ಯಾವುದೋ ಒಳ್ಳೆ ವ್ಯೂ ಸಿಗುತ್ತೆ ನನಗೆ ವ್ಯೂ ಅಂದರೆ ಬೆಸ್ಟ್ ಪಾರ್ಟ್ ಅಂತ ಕಾಣಿಸಿದ್ದು ನನಗೆ ಇದು. ಬೆಟ್ಟಗಳು ದೂರದಲ್ಲಿ ಕಾಣಿಸ್ತಾ ಇದೆ ನನಗೆ. ಏನು ವ್ಯೂ ಇದೆ ಅಂತ ನೋಡಿ ಫ್ರೆಂಡ್ಸ್. ಕಣ್ಣು ಮುಂದೆ ಇರುವಂಥ ಬೆಟ್ಟ ಕಂಪ್ಯೂಟರ್ ಸೆಟ್ಟಿಂಗ್ ಥರ ಕಾಣ್ತಾ ಇದೆ. ಇದೆಲ್ಲ ರಿಯಲ್ ಆಗಿ ನಾನೇ ಮಾಡೋಕ್ಕಾಗ್ತಿಲ್ಲ,
ಎಡಿಟ್ ಮಾಡಿ ಕೂರಿಸಿರೋ ಥರ ಇದೆ. ಅರ್ಧ ಬೆಟ್ಟಕ್ಕೆ ಮಾತ್ರ ಬಿಸಿಲು ಬೀಳ್ತಾ ಇದೆ. ಇನ್ನೂ ಅರ್ಲಿ ಮಾರ್ನಿಂಗು ಸನ್ರೈಸ್ ಆ ಕಡೆಯಿಂದ ಆಗೋಯ್ತು. ಇಲ್ಲಿ ನೋಡಿ, ಇಲ್ಲಿ ತ್ರಿಕೂಟ ಬೆಟ್ಟದ 3 ನೆರಳು ನಿಮ್ಗೆ ಕಾಣಿಸ್ತಾ ಇರಬೇಕು ನೋಡಿ. ಆ ಕಡೆ ಸೈಡೆಲ್ಲ ಬಿಸಿಲಿದೆ, ಇಲ್ಲಿ ಕೆಳಗಡೆ 3 ನೆರಳು. ಅಲ್ಲಿ ಕೆಳಗಡೆ ಏನಿದೆ ಅದೆಲ್ಲ ಚಿಕ್ಕ ಚಿಕ್ಕ ಮನೆ ಅಲ್ಲ, ಅದು ಬಾಸ್ ದೊಡ್ಡ ದೊಡ್ಡ ಬಿಲ್ಡಿಂಗು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇಲ್ಲಿಂದ ಹಂಗೆ ಕಾಣಿಸ್ತಾ ಇದೆ. ನಾವು ಹೋಗ್ಬಿಟ್ಟು ಅಲ್ಲಿದೆ ಗುಹೆ ದೇವಸ್ಥಾನ. ಹಲೋ ಫ್ರೆಂಡ್ಸ್, ನೋಡಿ ಇನ್ನೇನು ಬಂದ್ಬಿಟ್ಟು ಹತ್ತತ್ರ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಭವನ. ಅದೇ ಭವನ, ಅಲ್ಲೇ ಇರೋದು ಗುಹೆ ಒಳಗಡೆ ದೇವರು. ಅದೇ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂತಹ ಒಂದು ಗುಹೆಯಲ್ಲಿ ದೇವರು ವೈಷ್ಣೋದೇವಿಯ 3 ಪಿಂಡಗಳ ರೂಪದಲ್ಲಿ ಇರುವಂತಹ 3 ಪಿಂಡಗಳ ರೂಪದಲ್ಲಿ ವೈಷ್ಣೋದೇವಿ ಇರುವಂತಹ ಜಾಗ ಅದು. ಬನ್ನಿ ಈಗ ಎಕ್ಸ್ಪ್ಲೋರ್ ಮಾಡೋದ. ರೋಪ್ ವೇ ಎಲ್ಲ ಮಾಡಿದ್ದಾರೆ. ರೋಪ್ ವೇ ಕ್ಲಿಪ್ ನಿಮ್ಮ ಮುಂದೆ ಪ್ಲೇ ಮಾಡ್ತೀನಿ ನೋಡಿ. ನೋಡಿ ಅದೇ ಭವನ, ಪುಟ್ಟ ಪರ್ವತದ ಹಿಂಭಾಗದ ಮಧ್ಯಗರ್ಭದಲ್ಲಿ ಉಳಿಸ್ಕೊಂಡಿರುವಂತಹ ತಾಯಿ, ನೆಲೆಸಿರುವಂತಹ ತಾಯಿ ನೋಡಿ. ಅದು ರೋಪ್ ವೇದು ಆಂಟಿನಾ ಏನು ಕಾಣಿಸ್ತಾ ಇದೆ, ಅದು ರೋಪ್ ವೇದು ನೋಡಿ. ಬರ್ತಾ ಇದೆ ಮೋಸ್ಟ್ಲಿ ಒಂದು, ಬರ್ತಾ ಇದೆ ನೋಡಿ. ಇದು ಸೀದಾ ಮೇಲ್ಗಡೆ, ಇಲ್ಲಿಂದ 3 ಕಿಲೋಮೀಟರ್ ಮೇಲ್ಗಡೆ ಇರುವಂತಹ ಭೈರವ ಮಂದಿರ, ಭೈರವೇಶ್ವರ ದೇವಸ್ಥಾನ, ಭೈರವ ಮಂದಿರಕ್ಕೆ ಹೋಗುತ್ತೆ.